ಪಿಗೆ ಎಲ್ಲ ದಳದವ್ರನ್ನ ಗೆಲ್ಸ್ಬಿಟ್ರಿ. ನಿಮ್ಗೇನಾದ್ರು ಅನುಕೂಲ ಆಗಿದ್ಯಾ? ಆ MP ಒಬ್ಬ ಈಗ ದೇವೇಗೌಡರು ಮೊಮ್ಮಗನ ನಿಲ್ಲಿಸ್ಬಿಟ್ರಿ. ಈಗ ನಾವೊಂದು ಹೊಸ ಟಗರನ್ನ ನಿಲ್ಲಿಸಿದೀವಿ. ನಮ್ದು ಟಗರು, ನಮ್ದು ಎತ್ತು ಸರಿಯಾಗಿದೆ. ನಮ್ಮ ಅನುಪಮ ಪಾಪ 2 ಸತಿ ಸೋತವಳೆ. ನಮ್ಮ ಹುಡುಗ ಸೋತವ್ರೆ. ಅವನ ಮಡ್ಲಿಗೆ ನೀವು ಸಹಾಯ ಮಾಡಬೇಕು ತಾಯಿ. ನನ್ನ ಮತ ನಿನ್ನ ಮತ ಭಿಕ್ಷಾ, ಈ ಹಾಸನ ಜಿಲ್ಲೆ ಮತ ಭಿಕ್ಷಾ. ಈ ಮಡ್ಲಿಗೆ ಹಾಕ್ಬೇಕು ನೀವೆಲ್ಲ. ಈ ತಾಯಿ ಮಡ್ಲಿಗೆ, ಈ ಮಡ್ಲಿಗೆ ಹಾಕ್ಬೇಕು ನೀವು. ಈ ತಾಯಿ ಮಡ್ಲಿಗೆ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಕ್ಯಾಂಡಿಡೇಟ್ ಹೊತ್ತು ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನನ್ನ ಸೋದರಿ ಬಡ್ಲಿಗೆ ತಾವೆಲ್ಲ ಮತ ಹಾಕ್ಬೇಕು. ಅದನ್ನ ಕೇಳಲಿಕ್ಕೆ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನಮ್ಮ ನೀರಾವರಿ ಯೋಜನೆ ಇವತ್ತು BJP ಅಲ್ಲ ರೀ, ಏನು ಬೇಡ, ಬರಗಾಲದಲ್ಲಿ ಏನಾದ್ರು ಒಂದು ಸಣ್ಣ ಆ ಬಡವರಿಗೋಸ್ಕರ ನರೇಗಾ ಕೆಲಸಕ್ಕೆ 100ರಿಂದ 150 ದಿನ ₹1 ದುಡ್ಡು. ದೇವೇಗೌಡರು ಏನಾದ್ರು ಒಂದಿನ ಬರಗಾಲದ ವಿಚಾರ ಮಾತಾಡಿದ್ರೇನ್ರಿ? ಆ MP ಏನಾದ್ರು ಮಾತಾಡಿದ್ರೇನ್ರಿ? ಇನ್ನು ಯಾಕೆ ಓಟ್ ಕೇಳ್ತಾ ಇದೆಯಪ್ಪ? ಯಾಕೆ ಓಟ್ ಕೇಳ್ತಾ ಇದೆಯೇ? ನಿನ್ನ ಸಾಧನೆ ಏನು ಹೇಳ್ರಿ ಸ್ವಲ್ಪ ಈ ಜಿಲ್ಲೆ ಜನತೆಗೆ. ನಾನು ವೈಯಕ್ತಿಕವಾಗಿ ನಾನು ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಪಾಪ ಗೌಡ್ರು ನನ್ನ ಮೇಲೆ ಏನೇನೋ ಆರೋಪ ಮಾಡ್ತಾ ಇದ್ದಾರೆ. ಇರ್ಲಿ, ನಾನು ಕೇಳ್ತೀನಿ. ಈಗ ಸುಮ್ಮನೆ ಇಲ್ಲಿ ವೇಸ್ಟ್ ಮಾಡೋದು ಬೇಡ. ಅಲ್ಲಿ ಬೆಂಗಳೂರಿನಲ್ಲಿ ಉತ್ತರ ಕೊಡ್ತೀನಿ ಅದಕ್ಕೆಲ್ಲ. ಇಲ್ಲಿ ಉತ್ತರ ಕೊಡೋದು ಬೇಡ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಇಷ್ಟೇ. ಈಗ BJP ಅವರು ಒಂದು ಮಾತು ಹೇಳಿದ್ರು, ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದಂತೂ ಆಗ್ಲಿಲ್ವಲ್ಲ? ಆಯ್ತಾ ಡಬಲ್ಲು? ಈಗ ದಳದ ಸಿಂಬಲ್ ಆದ್ರೂ ಒಂದೇ, 2 ಒಂದೇ. ನೀವು ಕೇಳಬೇಕು. ನೀವು ಈಗ 3 ಜನ ನೋಡಿ, ಎಂತ ಚಾನ್ಸು ಫ್ಯಾಮಿಲಿಗೆ. ಯಾರು ಒಬ್ಬ ಕಾರ್ಯಕರ್ತ ಸಿಕ್ಲಿಲ್ವೇನ್ರಿ? ಯಾರು ಸಿಕ್ಲಿಲ್ವ ಕಾರ್ಯಕರ್ತ? 3 ಜನನು ಗೌಡ್ರು ಮೊಮ್ಮಗ, ಗೌಡ್ರು ಮಗ, ಗೌಡ್ರು ಅಳಿಯ. ಏನಪ್ಪ ಇದೇನು ರಾಜಕಾರಣ? ಇದು ಕುಟುಂಬದ ರಾಜಕಾರಣ ಅಲ್ವೇನ್ರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.